ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ನೆಕ್ಸ್ಟ್ ಮಂತ್ ನಡೆಯುವಂತಹ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಈಗಾಗಲೇ ವಿತೌಟ್ ಫೈನ್ ವಿತ್ ಫೈನ್ ನಾಳೆಗೆ ಕೊನೆ ದಿನಾಂಕ ಇದೆ. ಮತ್ತು ವಿತೌಟ್ ಫೈನ್ ಆಲ್ರೆಡಿ ಕ್ಲೋಸ್ ಆಗಿದೆ. ನೋಡಿ, ನೀವು ಯಾರು ಎಕ್ಸಾಮ್ಗೆ ಕುಂದಿರ್ಬೇಕಂತ ಮಾಡಿದಿರಿ, ಸಪ್ಲಿಮೆಂಟ್ರಿಗೆ ಎಕ್ಸಾಮ್ ಅಟೆಂಡ್ ಆಗಬೇಕಂತಂದರೆ ಕಂಪಲ್ಸರಿ ನೀವು ಅಪ್ಲಿಕೇಶನ್ ಹಾಕಲೇಬೇಕು. ಡೇಟ್ ಮುಗಿದ ಮೇಲೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋಂಗಿಲ್ಲ, ಯಾವುದೇ ಥರಂಥ ಆಪ್ಷನ್ ಇಲ್ಲ. ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ನೀವು ಅಪ್ಲಿಕೇಶನ್ಗಳನ್ನು ಕಾಲೇಜ್ ಮುಖಾಂತರ ಹಾಕಿಲ್ಲ, ಸೊ ಅವರುಗಳಿಗೆ ನೋಡಿ ವಿತ್ ಫೈನ್ ಜೊತೆಗೆ ನಾಳೆಗೆ ಕೊನೆ ದಿನ ಇದೆ. 13/5/2026 ನಾಳೆಗೆ ಲಾಸ್ಟ್ ಡೇ ಇದೆ. ವಿತೌಟ್ ಮಿಸ್ ಮಾಡ್ದೇ ನೀವು ನಾಳೆಗೆ ಹೋಗಿ ಅಪ್ಲಿಕೇಶನ್ ಕ್ಲೋಸ್ ಮಾಡಲೇಬೇಕು. ಅಪ್ಲಿಕೇಶನ್ ನೀವು ಹಾಕಲಿಲ್ಲಪ್ಪ ಅಂತಂದರೆ ನಿಮ್ಗೇನಾಗತ್ತೆ ಅಂದ್ರೆ ಈ ಎಕ್ಸಾಮ್ ಕುಂದ್ಕೊಳ್ಳಿಕ್ಕೆ ಬರೋದಿಲ್ಲ. ಆಮೇಲೆ ಈ ಟೈಮ್ ಟೇಬಲ್ ನೋಡಿರಿ, ಈಗ 2ನೇ ತಾರೀಕಿಂದ 5ನೇ ತಾರೀಕು ತನಕ ಅಂತ ಅವರು ಟೆಂಟೇಟಿವ್ ಡೇಟನ್ನು ಕೊಟ್ಟಿದ್ದಾರೆ. ಇದರ ಮೇಲಿನ ಏನು ಬರುತ್ತೆ ಅಂದರೆ ಒಂದು ಟೈಮ್ ಟೇಬಲ್ ರಿಲೀಸ್ ಆಗುತ್ತೆ ನಿಮಗೆ. ಬಟ್ ಇದು ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ಒಂದು ವಾರ ಮೊದಲೇ ನಿಮ್ಗೆ ಏನು ಮಾಡ್ತಾರೆ ಅಂತ ಈ ಮಂತ್ ಕೊನೆಯ ವಾರದಲ್ಲಿ ಅಥವಾ ಇದು ಒಂದು ವಾರ ಮೊದಲೇ ಏನು ಮಾಡ್ತಾರಪ್ಪ ಅಂದರೆ ಟೈಮ್ ಟೇಬಲನ್ನು ರಿಲೀಸ್ ಮಾಡುವಂಥದ್ದು. ಈಗ 13 ತಾರೀಕಿಗೆ ಮುಗೀತಪ್ಪ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಮೇ ಬಿ ಎಕ್ಸ್ಟೆಂಡ್ ಏನಾದರೂ ಮಾಡಲಿಲ್ಲಪ್ಪ ಅಂದರೆ ನಿಮಗೆ 15 ಅಥವಾ 20 ತಾರೀಕಿನ ಒಳಗಡೆ ಟೈಮ್ ಟೇಬಲನ್ನು ನಿಮ್ಗೆ ಕೊಟ್ಟುಬಿಡ್ತಾರೆ. ಟೈಮ್ ಟೇಬಲ್ ಮೇಲೆ ನೀವು ಏನು ಮಾಡ್ತೀವಿ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಈ ಫಸ್ಟಿಗೆ ಎಕ್ಸಾಮ್ ಇರುತ್ತೆ, ಸೆಕೆಂಡ್ ನೋಡಿರಿ ಯೂಸಲಿ ಹಿಂದೆ ಮುಂದೆ ಎಕ್ಸಾಮ್ ಇರೋದಿಲ್ಲ ರೀ. ಏನೋ ಒಂದು ಆ್ಯನ್ಯುವಲ್ ಎಕ್ಸಾಮ್ ಪ್ರಕಾರನೇ ನಮ್ಮಲ್ಲಿ ಸಬ್ಜೆಕ್ಟ್ಗಳು ಟೈಮ್ ಟೇಬಲ್ ಫಿಕ್ಸ್ ಆಗ್ತಾವೆ. ಸೊ ಹೀಗಾಗಿ ನೀವು ಹಳೇದೇ ಟೈಮ್ ಟೇಬಲ್ಗಳನ್ನು ನೋಡಿಕೊಂಡು ಯಾವ ಎಕ್ಸಾಮ್ ಫಸ್ಟ್ ಇರುತ್ತೆ ಸೆಕೆಂಡ್ ಇಟ್ಕೊಂಡು ನೋಡ್ಕೊಳ್ಬೋದು. ಇಲ್ಲಪ್ಪ ಅಂದರೆ ವೇಟ್ ಮಾಡಬೇಕು, ಟೈಮ್ ಟೇಬಲ್ ಬರೋ ತನಕನೂ. ಅದು ಒಂದು 10 ಡೇಸ್ ಬಿಫೋರ್ ನಿಮ್ಗೆ ಟೈಮ್ ಟೇಬಲ್ ಬರುತ್ತೆ. ಬಟ್ ನಾಳೆಗೆ ಕೊನೆ ದಿನಾಂಕ ಇದೆ. ನಾಳೆಗೆ ಎಕ್ಸಾಮ್ ಫೀಸ್ ಪೇ ಮಾಡುವಂಥದ್ದು ವಿತ್ ಫೈನ್ ಜೊತೆಗೆ ಲಾಸ್ಟ್ ಡೇಟ್ ಇದೆ. ತಪ್ಪದೇ ಹೋಗಿ ಅಡ್ಮಿಷನ್ಗಳನ್ನು ಅಂದರೆ ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಿ.